ಕಾಂಗ್ರೆಸ್ ಕಚೇರಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಈಗಾಗಲೇ ಒಂದು ವಿಶ್ವಾಸ ಮೂಡ್ಬಿಟ್ಟಿದೆ. ಸಂಭ್ರಮಾಚರಣೆಯ ಸಿದ್ಧತೆಗೆ ಅಲ್ಲಿ ಒಂದಷ್ಟು ಜನ ಕಾರ್ಯಕರ್ತರು ಸೇರಿರೋ ಅಂತದ್ದು. ಈಗಾಗಲೇ ವಿಕ್ಟ್ರಿ ಸೈನ್ ಅನ್ನ ತೋರಿಸ್ತಾ ಇದ್ದಾರೆ, 2 ಬೆರಳನ್ನ ತೋರಿಸಿ ಗೆದ್ದೇ ಗೆಲ್ತೀವಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. 84 ಕ್ಷೇತ್ರಗಳಲ್ಲಿ ಅವರು ಅವಾಗ್ಲೇ ಹೇಳಿದ್ರಲ್ಲ ಸರ್, ಅದೇನಕ್ಕೆ ಅಂದ್ರೆ ಹೊಲ್ಸ್ಕೊಂಡೇ ಬಿಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಮೋಸ್ಟ್ಲಿ ಮ್ಯಾಜಿಕ್ ನಂಬರ್ ಹತ್ರ ಕ್ರಾಸ್ ಆಯ್ತು ಅಂತ ಅವರು ಆ ತರ ಬಂದಿದ್ದಾರೆ ಪಾಪ. ಇರ್ಲಿ, 12 ಕ್ರಾಸ್ ಆಯ್ತು ಅಂತ 108 ಸೀಟ್ಸ್ ಅಲ್ಲಿ ಈಗ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. 84 ಲೇಟ್ ಆಗಿದ್ದಾರೆ. ಎಸಿಸಿ ಆಫೀಸಲ್ಲಿ ಬೆಳಿಗ್ಗೆ 7 ಗಂಟೆಗೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿತ್ತು. ನಾನು ಒಬ್ಬರಿಗೆ ಹೇಳಿದೆ, ಅಲ್ಲಿ ಯಾರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕರ್ನಾಟಕದ ಬಗ್ಗೆ ಏನು ಗೊತ್ತಿಲ್ಲ, ಅವ್ರು ಸ್ಟೇಕ್ ಹೋಲ್ಡರ್ಸು ಅಲ್ಲ, ಅವ್ರು 6 ಗಂಟೆಗೂ ಮಾಡ್ಬೋದು. ನಮ್ ಬೆಂಗಳೂರಿನಲ್ಲಿ ಅವರು ಬೆಸ್ಟ್ ಬೇಗ ಮಾಡಲ್ಲ ಪಾಪ, ಅವರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂತ. ಇದು ಟೂ ಅರ್ಲಿನೇ ಸರ್. ಯಾಕೆಂದ್ರೆ 2018ರಲ್ಲಿ ಬಿಜೆಪಿಗೆ 125 ಸೀಟ್ ತನಕ ಹೋಗಿತ್ತು, 104 ಕೊಲ್ಯಾಪ್ಸ್ ಆದ್ರು. ಬಿಜೆಪಿನಲ್ಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿ ಮಂತ್ರಿಮಂಡಲ ಕೂಡ ರಚನೆ ಆಗಿ ಹೋಗಿತ್ತು. ಪಟಾಕಿ ಅಂಟಿಸಿ ಅದ್ರ ಮೇಲೆ ನೀರ್ ಹಾಕ್ಬೇಕಾಯ್ತು ಸರ್, ಆಮೇಲೆ ನೀರ್ ಹಾಕ್ಬೇಕಾಯ್ತು, ಆ ಪರಿಸ್ಥಿತಿ ಬಂತು. ಆದ್ರಿಂದ ನೀವು 12 ಗಂಟೆ ತನಕ ಯಾರು ಸೆಲೆಬ್ರೇಟ್ ಮಾಡಬಾರ್ದು. ಬೇಗ ಲಕ್ಷ್ಮೀನಾರಾಯಣ ಅವರು ಕೇಳಿ, ಅವ್ರಿಗೆ ಬಹಳ ಅನುಭವ ಇದೆ. 27 ಸೀಟ್ಗಳ ಅಂತರ. ಬಿಜೆಪಿ 83, ಕಾಂಗ್ರೆಸ್ 110, ಜೆಡಿಎಸ್ 29, ಪಕ್ಷೇತರರು 4. ಈ ರೀತಿ ಏರುಪೇರು ಹೆಚ್ಚು ಕಮ್ಮಿ ಆಗ್ತಿರುವಂತದ್ದು ಕಾಂಗ್ರೆಸ್ ಮತ್ತೆ ಬಿಜೆಪಿಯ ನಡುವೆ. ಅವಾಗ ಇವಾಗ ಒಮ್ಮೆ ಜೆಡಿಎಸ್ ಕೂಡ ತನ್ನ ಪಾತ್ರವನ್ನ ನಿಭಾಯಿಸ್ತಿದೆ. 29ರಲ್ಲಿ ಇದ್ದಂತಹ ಜೆಡಿಎಸ್ ಇವಾಗ 27ಕ್ಕೆ ಕುಸಿದಿರುವಂತದ್ದು. 4 ಕ್ಷೇತ್ರಗಳಲ್ಲಿ ಪಕ್ಷೇತರರು ಮತ್ತೆ ಇತರೆ ಪಕ್ಷಗಳು 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಪಾಡಿಕೊಂಡಿರುವಂತದ್ದು. ಅದರಲ್ಲಿ 3 ಕ್ಷೇತ್ರ ನಮ್ಗೆ ಈಗಾಗಲೇ ಗೊತ್ತಿದೆ. ಅದು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿ, ಅರುಣಾ ಲಕ್ಷ್ಮಿ ಅವರು ಬಳ್ಳಾರಿ, ಗೌರಿಬಿದನೂರಲ್ಲಿ ಪುಟ್ಟಸ್ವಾಮಿ ಗೌಡ.